ಅಖಿಲ ಕರ್ನಾಟಕ ಜ್ಯೋತಿ ನಗರ ವೈಶ್ಯ ಗಾಣಿಗರ ಸಂಘದ ಸಭೆ. ಪ್ರಪಂಚಕ್ಕೆ ಬೆಳಕು ನೀಡಿದ ಗಾಣಿಗರಿಗೆ ದೀಪದ ಕೆಳಗಿನ ಕತ್ತಲಿನಿದ್ದಾರೆ. ಚಿಕ್ಕಬಳ್ಳಾಪುರ ಜನಾಂಗದವರನ್ನ ಒಗ್ಗೂಡಿಸಿ ಅಭಿವೃದ್ಧಿಪಡಿಸುವ ಸಲುವಾಗಿ ಸಮುದಾಯದ ಸಂಘಟನೆಗಳು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುವಂತೆ ಜ್ಯೋತಿನಗರ ವೈಶ್ಯ ಗಾಣಿಗ ಜನಾಂಗದ ಹಿರಿಯ ಮುಖಂಡ ಜಿ ವೇಣುಗೋಪಾಲ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೇರೆಸಂದ್ರ ಗ್ರಾಮದ ಗುಡಿಬಂಡೆ ರಸ್ತೆಯ ಬಳಿ ಇರುವ ವಿಕೆ ಪಾರ್ಟಿ ಹಾಲ್ನಲ್ಲಿ ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕೋಲಾರ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತಾಯಲ್ಲೂರು ರಮೇಶ್ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪತ್ರಕರ್ತರ ಸಂಘಗಳಿಂದ ಆಯ್ಕೆಯಾಗಿರುವ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಗಾಣಿಗ ಜನಾಂಗದವರು ಅಭಿವೃದ್ಧಿಪಡಿಸಲು ಜನಾಂಗದವರನ್ನ ಒಗ್ಗೂಡಿಸಿ ಸಮುದಾಯದವರಲ್ಲಿ ಆತ್ಮವಿಶ್ವಾಸ ತುಂಬುವುದು ಹಾಗೂ ಗಾಣಿಗ ಜನಾಂಗದವರಿಗೆ ವೃತ್ತಿ ನಿರ್ವಹಿಸಲು ಸರ್ಕಾರದಿಂದ ಸಿಗುವ ಸವಲತ್ತುದ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ಸಮುದಾಯದ ಸಂಘಟನೆಗಳು ಮಾಡಬೇಕಾಗಿದೆ. ವ್ಯಾಪಾರವೇ ಧರ್ಮ ಗಾಣಿಗ ಜನಾಂಗದವರಲ್ಲಿದೆ ಎಂದರು. ಗಾಣಿಗ ಸಮಾಜದ ಹಿರಿಯರಾದ ರಾಜ್ಯೋತ್ಸವ ಪುರಸ್ಕಾರ ಪಡೆದ ಮುಳುಬಾಗಿಲು ರಮೇಶಣ್ಣ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಪ್ರಪಂಚಕ್ಕೆ ಬೆಳಕು ನೀಡಲು ಎಣ್ಣ ಹಾಕಿದವರು ಗಾಣಿಗರು. ಈಗ ಗಾಣಿಗರೀಗ ದೀಪದ ಕೆಳಗಿನ ಕತ್ತಲಿನಲ್ಲಿದ್ದೇವೆ. ಗಾಣದ ಮೂಲಕ ಎಣ್ಣೆ ತೆಗೆದು ಮಾರಾಟ ಮಾಡುತ್ತಿದ್ದ ವೃತ್ತಿಯು ಕಾಲಕ್ರಮೇಣ ಮರೆಯಾಗಿದೆ. ಪ್ರಸ್ತುತ ರೋಟರಿಗಳಲ್ಲಿ ಎಣ್ಣೆ ತೆಗೆಯುವ ಕೆಲಸ ಮಾಡಿ ಬೆರಳಿಕೆಯಷ್ಟೇ ಜನ ಎಣ್ಣೆ ವ್ಯಾಪಾರ ಮಾಡಿ ಜೀವನವನ್ನ ನಿರ್ವಹಿಸುತ್ತಿದ್ದಾರೆ. ವ್ಯಾಪಾರವು ನಮ್ಮ ಧರ್ಮವಾಗಿದೆ. ಹಿರಿಯರ ಮಾರ್ಗದರ್ಶನ ಮತ್ತು ಅನುಭವಗಳನ್ನು ಬಳಸಿಕೊಂಡು ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಪದಾಧಿಕಾರಿಗಳು ಮುಂದಾಗಬೇಕು. ನಿರುದ್ಯೋಗ ಸಮಸ್ಯೆ ನೀಗಿಸಲು ನಿಮ್ಮಲ್ಲಿರುವ ಕೌಶಲ್ಯವನ್ನು ಹಂಚಬೇಕು. ಸಂಘವನ್ನು ಕಟ್ಟುವ ಕೆಲಸ ಮಾಡಬೇಕು. ಸಂಘದ ಮೂಲಕ ಸಾಮಾಜಿಕ ಚಟುವಟಿಕೆಗಳನ್ನು ಕ್ರಿಯಾಶೀಲರಾಗಬೇಕಿದೆ. ಗಾಣಿಗ ಸಮುದಾಯವನ್ನು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವ ಕೆಲಸ ಆಗಬೇಕಾಗಿದೆ. ಸಮುದಾಯದ ಅಭಿವೃದ್ಧಿಗಾಗಿ ನಾನು ನನ್ನದು ಎಂಬ ಅಹಂನಿಂದ ಕೆಲವರು ಹೊರಬರಬೇಕು. ಸಮುದಾಯದ ಸಂಘಗಳು ಸಂಘವನ್ನು ಕಟ್ಟುವ ಕೆಲಸ ಮಾಡಬೇಕಾಗಿದೆ. ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ರಾಜ್ಯಾಧ್ಯಕ್ಷ ಪಿಜಿ ವಿಜಯಕುಮಾರ್ ಮಾತನಾಡಿ, ಜನಾಂಗದ ಅಭಿವೃದ್ಧಿ ಮತ್ತು ಅವರ ಕಷ್ಟ ಸುಖಗಳಲ್ಲಿ ನೆರವಾಗಲು ರಾಜ್ಯ ಮಟ್ಟದಲ್ಲಿ ಸಂಘವನ್ನ ಕಟ್ಟಲಾಗಿದ್ದು, ಕಾರಣಾಂತರಗಳಿಂದ ಸಂಘದ ಅಭಿವೃದ್ಧಿ ಕೆಲಸಗಳು ಹಿನ್ನಡೆಯಾಗಿದ್ದು, ಮುಂಬರುವ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಸಂಘದ ಕಾರ್ಯಚಟುವಟಿಕೆಗಳನ್ನು ಕ್ರಿಯಾಶೀಲಗೊಳಿಸುವುದು. ಬೆಂಗಳೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಾಗೂ ಸಮುದಾಯದ ಹಿರಿಯರನ್ನ ಅಭಿನಂದಿಸಲಾಗುವುದು. ಸಂಘಕ್ಕೆ ಹೆಚ್ಚಿನ ಷೇರುದಾರ ಸದಸ್ಯರನ್ನ ಮಾಡಿಸಲು ಸಂಘದ ನಿರ್ದೇಶಕರು ಮುಂದಾಗಬೇಕು ಎಂದರು. ರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ತೇಲಿ ಸಮಾವೇಶವನ್ನು ಬೆಂಗಳೂರು ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಪ್ರತಿಯೊಬ್ಬ ಗಾಣಿಗ ಸಮಾಜದವರು ಈ ಸಮಾವೇಶದಲ್ಲಿ ಭಾಗವಹಿಸಲು ಕರೆ ನೀಡಲಾಗುವುದು. ಸಮುದಾಯದವರು ಸರ್ಕಾರಿ ಸವಲತ್ತುಗಳನ್ನು ಬಳಸಿಕೊಂಡು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು. ಸಂಘದ ಮೂಲಕ ಶೈಕ್ಷಣಿಕ ಪ್ರೋತ್ಸಾಹ ನೀಡಲಾಗುವುದು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತಾಲೂಕು ರಮೇಶ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಪತ್ರಕರ್ತ ಸಂಘದ ಆಯ್ಕೆಯಾದ ಪದಾಧಿಕಾರಿಗಳಾದ ಚೇಳೂರಿನ ಚೆವಿ ಚಲಪತಿ, ಲೋಕೇಶ್ ಪಿಬಿ, ಬೇತಮಂಗಲ ಜೆಜಿ ಶ್ರೀನಿವಾಸ ಮೂರ್ತಿ, ಮುಳುಬಾಗಿಲು ಪ್ರಕಾಶ್, ರಾಮಕೃಷ್ಣ, ಮಾಲೂರಿನ ಎಸ್ ನಾರಾಯಣಸ್ವಾಮಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಎಲ್ಎನ್ ಧರ್ಮ ಸಂಸ್ಥೆಯ ಮಾಜಿ ಸದಸ್ಯ ಜಿಎಸ್ ಅಮರನಾಥ್, ವಕೀಲ ನಿರಂಜನ್ ಗಾಣಿಗ, ಖಜಾಂಚಿ ಕೃಷ್ಣಮೂರ್ತಿ, ವಕೀಲ ರಾಘವೇಂದ್ರ, ಹೆಬ್ಬಾಳ ಬಾಬು, ಸಮುದಾಯದ ಮುಖಂಡರಾದ ಚಂದ್ರಣ್ಣ, ಮುರುಗೇಶ್, ಶಿವಕುಮಾರ್, ಶ್ರೀನಾಥ್, ಕಿಶೋರ್, ಶೆಟ್ಟಿಹಳ್ಳಿ, ರಾಮಚಂದ್ರ, ಬಶೆಟ್ಟಿಹಳ್ಳಿ, ಜಿ ರಾಮಕೃಷ್ಣ, ರಘುಪತಿ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಲೋಕೇಶ್ ಪಿವಿ, ಪ್ರಜಾಪವರ್ ನ್ಯೂಸ್, ಚೇಳೂರು. ಅವ್ನು ಬದುಕಿದ್ರೇನೋ, ಅವ್ನ ಮಕ್ಕಳು ಬದುಕಿದ್ರೇನೋ, ಜನಾಂಗ ಬದುಕಿದ್ರೆ ನಾವು ಬದುಕ್ದಂಗೆ. ಜನಾಂಗ ಇಲ್ದಿದ್ದೇನು ಮಾಡಕ್ಕಾಗಲ್ಲ. ಕೊಡ್ಬೇಕು, ತಗೊಬೇಕು. ನೀನ್ 4 ಜನ ಪರಿಚಯ ಆಗಿದ್ರೆ ದುಡ್ಡೇ ಬೇಕಾಗಿಲ್ಲ. 4 ಜನ ಪರಿಚಯ ಇದ್ರೆ ದುಡ್ಡು ಆದಷ್ಟು ಅದೇ ಬರ್ತದೆ. ನಾವೆಲ್ಲ ಇವನ್ನ ಅಳವಡಿಸ್ಕೊಂಡು ಹೋಗ್ಬೇಕು. ಬಂದ್ರಿ ಮೀಟಿಂಗ್ ಇಲ್ಲ, ಲವಲವಿಕೆಗೆ ಮಾತಾಡ್ಬೇಕು. ಹಣ ನಾನು ಇಂಥದ್ದು, ಇಂಥ ಸಮಾಜ, ಹಿಂಗಿದ್ದೀನಿ, ನಾನು ನಿಮ್ಮವನು, ನಮ್ಮಿಂದ ಬಂಧುಗಳು, ಇಂತಿಂಥದ್ದು ಕೇಳ್ಕೊಂಡ್ರೆ ಹೇಳ್ತಾರೆ. ಮನ್ಸು ಬಿಚ್ಚಿ ಮಾತಾಡ್ಬೇಕು. ಯಾರು ಸಿಕ್ಕಿದ್ರು ನಗ್ನಗ್ತಾನೆ. ಯಾವುದೇ ಫಂಕ್ಷನ್ ಅಲ್ಲಿ ಹೋದ್ರು ನಗ್ನಗ್ತಾ ಸ್ವಾಗತ ಮಾಡ್ಕೋಬೇಕು. ನಗ್ನಗ್ತಾ ನಾನೇನ್ ಕೆಲಸ ಮಾಡಿದ್ದೀನಿ, ಮನೆಗೆ ನಾನೇನ್ ಕೆಲಸ ಮಾಡಿದ್ದೀನಿ, ನಾನು ಫಂಕ್ಷನ್ಗೆ ಬಂದಿದ್ದೀನಿ, ಏನ್ ಕೆಲಸ ಮಾಡಿದ್ದೀನಿ, ನಾನು ಫಂಕ್ಷನ್ ಆಗ ನಮ್ಮವ್ರಿಗೆ ಗೌರವ ಕೊಡ್ಬೇಕು. ಅಪ್ಪರ್ ಕ್ಯಾಸ್ಟ್ಗಳಲ್ಲಿ 1000 ರೂಪಾಯಿ ತಿಂಗಳು ಆಗ್ತಾ ಇದೆ. ನಾವುಗಳೆಲ್ಲ ಇದನ್ನ ಒಂದು ವ್ಯವಸ್ಥೆ ಮಾಡ್ಕೊಂಡು ಒಂದು ತಿಂಗಳು 1000 ರೂಪಾಯಿ ಇದು ಜಾಗ ಖರೀದಿ ಮಾಡೋದಕ್ಕೆ, ಇದು ಗಾಣಿಗರ ಅಭಿವೃದ್ಧಿ ಜಾಗ ಖರೀದಿ ಮಾಡೋದಕ್ಕೆ ಎಲ್ಲ ಕಡೆ ಮಾಡ್ಬೋದು. ಇವಾಗ ನಾವು 1000 ಜನ ಆದ್ರೆ ತಿಂಗಳಿಗೆ 10 ಲಕ್ಷ ಬಿತ್ತು. ನಾವು ದೊಡ್ಡದಲ್ಲ. ಆ ರೀತಿ ಒಂದು ಸಂಘ ದುಡ್ಡು ಕಲೆಕ್ಷನ್ಗೆ ಅಂತಲ್ಲ, ನಮ್ಮಲ್ಲಿ ಇರೋರಿಗೆ ಒಂದು ಧೈರ್ಯ ತುಂಬೋ ಮಾತು,
ನಮ್ಮಲ್ಲಿ ಏನೇ ಆದರೂ ಒಳ್ಳೆ ಎಜುಕೇಶನ್ ಎಲ್ಲ ಬರಬೇಕು. IAS KS ಮಕ್ಕಳು ಓದಿಸ್ಬೇಕು. ಎಲ್ಲ ಡಿಗ್ರಿ ತನಕ ಓದಿಸ್ತಾರೆ ನಮ್ಮವರು. ಡಿಗ್ರಿ ಆದ್ತಾನೆ ಇಂಜಿನಿಯರ್ ಆದ್ತಾನೆ ಆವಾಗ ತನಕ ಕಷ್ಟ ಬಿದ್ದೋತಾರೆ. 24 ವರ್ಷ ಕಷ್ಟ ಬೀಳ್ತಾರೆ. ಇನ್ನೊಂದು 2 ವರ್ಷಕ್ಕೆ ಏನಾಗೋಗುತ್ತೆ ಅಂದ್ರೆ ಅವ್ರಿಗೆಲ್ಲ 30,000 ಸಂಬಳ 50,000 ಸಂಬಳ ಆಗ್ತಾರೆ. ಅವ್ರಿಗೆ ಖರ್ಚು ಮಾಡಿರೋದು ಇನ್ನೊಂದು ವರ್ಷಕ್ಕೆ 2 ವರ್ಷಕ್ಕೆ ಖರ್ಚಾಗೋದೆಲ್ಲ ಸ್ವಲ್ಪನೇ. ಅಲ್ಲಿಗೆ ಏನಾಗುತ್ತಾರೆ, ಅವ್ನ ಕೆಲ್ಸಕ್ಕೆ ಹೋದ್ಮೇಲೆ ಅವ್ನ ನಿದ್ದೆ ಹೋಯ್ತು. ಒಂದು ಗುರಿ, ನನ್ನ ಮಗನೇ ನೀನ್ ಈ ಗುರಿಯಾಗಿ ಓದ್ಬೇಕು, ನಿನ್ ಕೈಯಲ್ಲಿ ಆಗುತ್ತಾ ಇಲ್ಲ ತೋರ್ಸು. ನಿನ್ ಗುರಿನೇ ಇದು. ನೀನ್ ಯಾವ ಕೆಲ್ಸಕ್ಕೆ ಹೋಗ್ಬಿಡುದು, ಕುಲ್ಕಸಬ್ ಮಾಡು, ಒಂದ್ ಪೇಪರ್ ಹಾಕೊಂಡು ತರಕಾರಿ ಮಾಡು, ಅಷ್ಟೇ ದುಡ್ಡಿದೆ. 30,000 ಸಂಪಾದನೆ ಮಾಡಿ 40,000 ಸಂಪಾದನೆ ಮಾಡಿ ನಿನ್ ಕೆಲ್ಸಕ್ಕೆ ಹೋಗಿ ನೀನು ಒಂದು ವರ್ಷಕ್ಕೆ 30,000 40,000 ಲೆಕ್ಕ ಹಾಕೊಂಡ್ರು 5 ಲಕ್ಷ ರೂಪಾಯಿನೇ. ಬೀದಿಯಾಗ ಅಂಗಡಿ ಹಾಕೊಂಡ್ರೆ 5 ಲಕ್ಷ ರೂಪಾಯಿ. ತರಕಾರಿ ಮಾರ್ಕೊಂಡ್ ಬಂದ್ರೆ ನೀನ್ ದಿನ 2,000 ರೂಪಾಯಿ. ಇದನ್ನ ಲೆಕ್ಕಾಚಾರ ಹಾಕೊಡಿ. ಯಾಕಂದ್ರೆ ವ್ಯಾಪಾರದಲ್ಲಿ ನಮ್ಮದು ವ್ಯಾಪಾರ ಧರ್ಮ ಐತೆ. ಎಲ್ಲ ಸಿಕ್ದವ್ರು ಇರಪ್ಪ, ಅವ್ನ ಬಟ್ಟೆ ಅವ್ನ್ ಬರೇ ಅವ್ನ ಕೆಲ್ಸಕ್ಕೆ ಹೋಗಿ ಅವನೇನಾಗುತ್ತ, ಅವನೇ ಬಡವನಾಗುತ್ತ. ಯಾರು ತಂದೆ ತಾಯಿ ಮಕ್ಕಳನ್ನ ಓದಿಸಿ ಅವ್ನು ಯಾವತ್ತು ಅವ್ನ ಕೆಲ್ಸಕ್ಕೆ ಕಳಿಸೋರೆ ಅವನ ಕುಟುಂಬ ಬಡ ಕುಟುಂಬ ಆಗ್ತಾ ಇತ್ತು. ನೀವು ಅಧ್ಯಯನ ಮಾಡಿ ನೋಡಿ. ಇಲ್ಲ ನಾನ್ ನೋಡಿರೋಂಥ ಮಟ್ಟಕ್ಕೆ. ಯಾಕಂದ್ರೆ ಅವ್ನಿಗೆ ಒಂದು 30,000 50,000 ಕೊಡ್ತಾರೆ. ಅವ್ನ ಮದುವೆ ಆಗ್ತಾನೆ, ಅವ್ನ ಮಕ್ಕಳು, ಅವನಿಗೆ ಚಿಂತೆ ಆಗುತ್ತದೆ. ಅವನು ಬೆಳಗ್ಗೆ ಇನ್ಸಲ್ಟ್ ಮಾಡ್ಕೊಂಡು ಹೋದನಿಗೆ ಕುಲ್ಕಸು ಗೊತ್ತಿರಲ್ಲ, ಇಲ್ಲ ಊರಲ್ಲಿ ಒಂದು ವ್ಯವಹಾರ ಗೊತ್ತಿರಲ್ಲ. ಆದಷ್ಟು ಒಂದು ಬಿಸ್ನೆಸ್ ಅಲ್ಲಿ ಇಡಿಸಿ, ಏನ್ ತೊಂದರೆ ಏನಿಲ್ಲ. ಓದಿಸಿ, ಗುರಿ ಮುಟ್ಸಿದ್ರೆ ಒಳ್ಳೆ ಕೆಲ್ಸಕ್ಕೆ ಕಳ್ಸಿರಿ. ಇಲ್ಲ ಬಿಸ್ನೆಸ್ ಅಲ್ಲಿ ಇಡಿಸಿ. ಎಲ್ಲ ಬಿಸ್ನೆಸ್ಗಳು ಇದಾವೆ. ಇವತ್ತು ಎಲ್ಲೇ ಹೋಗಿ ಒಂದು ಎಣ್ಣೆ ಅಂಗಡಿ, ಒಂದು ಎಣ್ಣೆ ಗಾಣಲ್ಲಿ ಹಾಕೊಟ್ರೆ 1.5 ಲಕ್ಷ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಎಲ್ಲೋಗ ಹಾಕೊಟ್ರು ಇವತ್ತು ಆಯಿಲ್ ಬೇಡಿಕೆ ಇದೆ. ಕ್ಯಾನ್ಸರ್ ಇಂದ ಎಲ್ಲ ಕಡೆ ಬೇಡಿಕೆ ಇದೆ. 50 ಮನೆಗೆ ಹೋಗಿ ಪಾಂಪ್ಲೆಟ್ಸ್ ಕೊಟ್ಟು ಬಂದ್ರೆ ಸಾಕು. ಅವ್ರು 50 ಮನೆಯವರಲ್ಲಿ 40 ಮನೆಗೆ ಬರ್ತಾರಲ್ಲ ಎಣ್ಣೆ. ಎಲ್ಲ ಬೆಂಗಳೂರಲ್ಲೇ ಆಗಲಿ, ಎಲ್ಲ ದೇವನಹಳ್ಳಿ ಪಟ್ಟಣ, ಚಿಕ್ಕಬಳ್ಳಾಪುರಲ್ಲೇ ಆಗಲಿ, ಒಂದು ಗಲ್ಲಿಯಲ್ಲಿ ಹಿಂಗೆ ಎಣ್ಣೆ ನಿಮ್ಮ ಮನೆಗೆ ಸಪ್ಲೈ ಏನು ಬೇಕು ಅಂತ ಬರ್ಕೊಂಬಂದ್ರೆ ಸಾಕು. ಹುಡುಗಿನ ಕಳಿಸಿದ್ರೆ ಸಾಕು, ಹುಡುಗಿನ ಇಟ್ಕೊಂಡು ಎಲ್ಲ ಬರ್ಕೊಂಬರ್ತಾರೆ. ದೇವನಹಳ್ಳಿಯಲ್ಲಿ ಇವತ್ತು ಒಂದು ಗಾಣ ಹಾಕಿದ್ದಾರೆ. ಅವ್ರು ಏನಪ್ಪ ಅಂತ ಹೇಳಿದ್ರೆ ಶೆಟ್ರು. ಅದಕ್ಕೆ ಆ ತರ ಆಗ್ತಾ ಇದ್ರೆ ಅದಕ್ಕೆ ಯಾವುದೇ ಒಂದು ಬಿಸ್ನೆಸ್ ಇದ್ದು ಗೈಡ್ಲೈನ್ಸ್ ತಗೊಬೇಕು. ಯಾರು ತಗೋಬೇಕು? ನಮ್ಮವ್ರು ಒಂದು ವಿದ್ಯಾವಂತರಿದ್ದಾರೆ, ನಿಮ್ಮ ಮಕ್ಕಳನ್ನ ಏನ್ ಓದಿಸ್ಬೇಕು, ಏನ್ ಮಾಡ್ಬೇಕು, ಯಾವತ್ತು ಗೈಡ್ಲೈನ್ಸ್ ಮುಖ್ಯ. ಚದುರೋಕ್ಕಿಂತ ಸಾಕಲೋಣ ಮೇಲು ಅಂತಾರೆ. ನೀವು ಗೈಡ್ಲೈನ್ಸ್ ಅನ್ನೋದು ಭಾರಿ ಮುಖ್ಯ. ನಾನು 7ನೇ ಕ್ಲಾಸ್ ಪಾಸ್. ನನ್ನ ಜೊತೆಯಲ್ಲಿ ಮುನ್ರಾಜ್ ಅಂತ ಹೇಳಿ ಆಕಾಶ್ ಮೆಡಿಕಲ್ ಕಾಲೇಜ್ ಓನರ್, 7ನೇ ಕ್ಲಾಸ್ ಫೈಲು. ನಮ್ಮಿಬ್ಬರ ಹತ್ರ ರೂಪಾಯಿ ಇಲ್ಲ. ಸೈಕಲ್ಲು ಮಿಲಿಟರಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೋಗಿದ್ರು. ಬೇಡ ವ್ಯಾಪಾರ ಮಾಡೋಣ ಅಂತೇಳಿ ಈಚೆಗೆ ಬಂದ್ವಿ. ಇವತ್ತು ನಾನು 1,000 ಕೋಟಿ ಸಂಪಾದನೆ ಮಾಡಿದೆ. ಅವನು ಮೆಡಿಕಲ್ ಕಾಲೇಜು 1,000 ಕೋಟಿ. ವಿದ್ಯೆ ಎಲ್ಲಿ ಬಂತು? ಅನುಭವ. ನಾವು ಯಾವುದೇ ಒಂದು ಮಾಡಬೇಕು ಅಂದ್ರೆ 4 ಜನ ವಿಚಾರಣೆ ಮಾಡಬೇಕು. ನನ್ನ ಮಗನ ಏನು ಓದಿಸ್ಬೇಕು, ನನ್ನ ಮಗಳನ್ನ ಏನು ಓದಿಸ್ಬೇಕು. ಸಕ್ರಿಯವಾಗಿ ಪಾಲ್ಗೊಳ್ಳಿಲ್ಲ ಅನ್ನೋದು ಎಲ್ಲ ಕಡೆ ಅದನ್ನೇ ಒಂದು ಚರ್ಚೆ ಆಗ್ತಾ ಇತ್ತು. ದಯವಿಟ್ಟು ಅನ್ಯತಾ ಭಾವಿಸೋದು ಬೇಡ. ನಾನು ರಾಷ್ಟ್ರೀಯ ನಮ್ಮ ಗಾಣಿಗರ ಸಂಘದ ಭಾರತೀಯ ತೈಲಿಕ್ ಸಾಬು ರಾಥೋಡ್ ಮಹಾಸಭಾದಲ್ಲಿ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಓಡಾಡ್ತಾ ಇದ್ದೀನಿ. ಅದರಲ್ಲಿ ತಿಂಗಳಿಗೆ 1.5 ತಿಂಗಳಿಗೆ ಒಂದೊಂದು ಸ್ಟೇಟ್ಗೆ ಹೋಗ್ತಾ ಇದ್ದೀನಿ. ಆ ಒಂದು ಕಾರ್ಯಕ್ರಮದಲ್ಲಿ ನಿರತರಾಗಿದ್ದೀನಿ. ಈಗ ಜವಾಬ್ದಾರಿ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಅದನ್ನು ಈ ವರ್ಷ ಇಲ್ಲಿ ಅದು ಹಿಂದಿನ ವರ್ಷನೇ ಮಾಡಬೇಕಾಗಿತ್ತು. ಅಲ್ಲಿ ಮಠದಲ್ಲಿ ಮಾಡಿದ ಕಾರ್ಯಕ್ರಮ ಇತ್ತಲ್ವ, ಮತ್ತೆ ತಕ್ಷಣ ಅಲ್ಲೇ ಮಾಡೋದು, ಸಮಾಜದ ಕಾರ್ಯಕ್ರಮ ಮಾಡೋದು ಆಗೋದಿಲ್ಲ ಅಂತೇಳಿ ನಾವೇನು ಮಾಡಿದ್ವಿ, ಜೈಪುರಲ್ಲಿ ಮಾಡಿ ಅಂತ ಒಂದು ರಾಷ್ಟ್ರೀಯ ಒಂದು ಸಭೆನಲ್ಲಿ ಹೇಳಿ ಜೈಪುರಲ್ಲಿ ಆ ಮೀಟಿಂಗ್ ಮಾಡಿದ್ವಿ. ಆ ಜೈಪುರ ಸಭೆಯಲ್ಲಿ ನಾನು ಹೇಳಿದೆ ನೆಕ್ಸ್ಟ್ ನಾವು ಕರ್ನಾಟಕದಲ್ಲೇ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅವರು 3 ದಿನ 4 ದಿನ ಇಲ್ಲೇ ಉಳ್ಕೊತಾರೆ. ನಮ್ಮ ಸಮಾಜದ ಎಲ್ಲ ರಾಜ್ಯದ ಮುಖಂಡರುಗಳು ಹಾಗೂ ನೇಪಾಳದ ನಮ್ಮ ಸಮಾಜದ ಮುಖಂಡರುಗಳು ಸಹ. ನಮ್ಮ ಸಮಾಜದಲ್ಲಿ ಈಗ ಎಲ್ಲ ರಾಜ್ಯಗಳಲ್ಲೂ ಸಹ, ಕರ್ನಾಟಕದಲ್ಲಿ ಕಡಿಮೆ ಇರ್ಬೋದು, ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜಕಾರಣದಲ್ಲಿ ಸಕ್ರಿಯವಾಗಿ ತುಂಬ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿದ್ದಾರೆ. ಉಪ ಮುಖ್ಯಮಂತ್ರಿಗಳಿದ್ದಾರೆ, ಮತ್ತೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯಪಾಲರಾಗಿದ್ದಾರೆ ಈಗ ಪ್ರೆಸೆಂಟ್. ಮತ್ತು ಈ ಥರ MP ಗಳಿದ್ದಾರೆ, ಮಂತ್ರಿಗಳಿದ್ದಾರೆ. ಅವ್ರನ್ನೆಲ್ಲ ಒಂದೇ ವೇದಿಕೆಗೆ ತರಬೇಕು ಅನ್ನೋದು ಒಂದು ನನ್ನ ಮತ್ತು ಗೋಪಿಯಣ್ಣವರ ಒಂದು ಇಚ್ಛೆ. ಇಲ್ಲಿ ಮಾಡಬೇಕು ಕರ್ನಾಟಕದಲ್ಲಿ. ಹಾಗಾಗಿ ನಾವು ಜೈಪುರ್ ಮೀಟಿಂಗ್ನಲ್ಲಿ ಹೇಳಿ ಬಂದೆ ನಾನು.